ದಿಗಂತದಿಂದ ಅನಂತದವರೆಗೆ ಈ ವಿಶ್ವ ಒಂದು ಕೌತುಕದ ಆಗರ. ಇದು ಅಗೆದಷ್ಟು ಆಳ, ಅರಿತಷ್ಟು ಅಗಾಧವಾಗುತ್ತಾ ಸಾಗುತ್ತದೆ. ಅಂತಹ ವಿಸ್ಮಯ ವಿಶ್ವದ ಕೆಲವು ಕುತೂಹಲಕರ ಅಂಶಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಅಂತ ಕೇಳಿದಾಗ ತಕ್ಷಣ ನಾವು ಎವರೆಸ್ಟ್ ಪರ್ವತ ಅಂತ ಹೇಳ್ತೇವೆ. ಆದರೆ ಈಗ ಎವರೆಸ್ಟ್ಗಿಂತಲೂ 100 ಪಟ್ಟು ದೊಡ್ಡದಾದ ಪರ್ವತಗಳಿವೆ ಅಂತ ಕಂಡು ಬಂದಿದೆ. ಒಂದು ವ್ಯತ್ಯಾಸ ಏನಂದ್ರೆ ಅವು ಇರುವುದು ಭೂಮಿಯ ಮೇಲಲ್ಲ, ಭೂಮಿಯ ಒಳಗೆ. ಈ ಅತಿ ದೊಡ್ಡ ಪರ್ವತಗಳು ಆಫ್ರಿಕಾ ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವಿನ ಗಡಿಯಲ್ಲಿ ಪತ್ತೆಯಾಗಿವೆ ಅಂತ ನೇಚರ್ ಜರ್ನಲ್ನಲ್ಲಿ ಪ್ರಕಟವಾದ ಒಂದು ಹೊಸ ಸಂಶೋಧನೆಯು ದೃಢಪಡಿಸಿದೆ. ಮೂಲತಃ ಆಫ್ರಿಕಾದ ಕೆಳಗೆ ಒಂದು ಬೃಹತ್ ಕಲ್ಲಿನ ದ್ವೀಪವಿದೆ. ಅದರ ಅವಳಿ ಪೆಸಿಫಿಕ್ ಮಹಾಸಾಗರದ ಕೆಳಗೆ ನೆಲೆಗೊಂಡಿದೆ. ಈ 2 ಶಿಖರಗಳು ಭೂಮಿಯ ಮೇಲ್ಮೈಗಿಂತ ಆಳದಲ್ಲಿದ್ದು ಸುಮಾರು 1000 ಕಿಲೋಮೀಟರ್ ಎತ್ತರವನ್ನ ಹೊಂದಿವೆ. ಇದು 8.8 ಕಿಲೋಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ಗಿಂತ ತುಂಬಾ ದೊಡ್ಡದಾಗಿದೆ. ಈ ಪರ್ವತಗಳು ಕನಿಷ್ಠ 1/2 ಶತಕೋಟಿ ವರ್ಷಗಳಷ್ಟು ಹಳೆಯವು. ಆದರೆ ಗರಿಷ್ಠ 4 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯ ರಚನೆಯ ಸಮಯದಿಂದಲೂ ಇರಬಹುದು ಅಂತ ಸಂಶೋಧಕರು ಅಂದಾಜಿಸಿದ್ದಾರೆ. ಸಂಶೋಧನೆಯ ಪ್ರಕಾರ ಭೂಮಿಯ ಹೊರಪದರದ ಕೆಳಗಿರುವ ಅರೆ ಘನ ಪ್ರದೇಶ ಅಂದ್ರೆ ಕೋರ್ ಮತ್ತು ಮ್ಯಾಂಟಲ್ ಪದರಗಳ ನಡುವಿನ ಗಡಿಯಲ್ಲಿ ಈ 2 ದೈತ್ಯಾಕಾರದ ರಚನೆಗಳು ಇವೆ. ಅವುಗಳು ಸಬ್ಡಕ್ಷನ್ ಅನ್ನೋ ಪ್ರಕ್ರಿಯೆಯ ಮೂಲಕ ಅಲ್ಲಿಗೆ ಸಾಗಿಸಲ್ಪಟ್ಟಂತಹ ಬೃಹತ್ ಟೆಕ್ಟಾನಿಕ್ ಪ್ಲೇಟ್ಗಳಿಂದ ಸುತ್ತುವರೆದಿವೆ. ಸಬ್ಡಕ್ಷನ್ ಅಂದ್ರೆ ಒಂದು ಟೆಕ್ಟಾನಿಕ್ ಪ್ಲೇಟ್ ಮತ್ತೊಂದು ಪ್ಲೇಟ್ ಕೆಳಗೆ ಧುಮುಕಿ ಭೂಮಿಯ ಮೇಲ್ಮೈಯಿಂದ ಸುಮಾರು 3000 ಕಿಲೋಮೀಟರ್ ಆಳಕ್ಕೆ ಮುಳುಗುವ ಪ್ರಕ್ರಿಯೆ. ಈ ಪರ್ವತಗಳನ್ನ ಹೇಗೆ ಪತ್ತೆ ಮಾಡಲಾಯಿತು ಅಂತ ನೋಡೋಣ. ಸಾಮಾನ್ಯವಾಗಿ ಭೂಮಿಯ ಒಳಭಾಗದಲ್ಲಿ ಅಲೆಯುವ ಭೂಕಂಪನದ ಆಘಾತ ತರಂಗಗಳ ಅಧ್ಯಯನದಿಂದ ಭೂಮಿಯ ಒಳಗೆ ಆಳವಾಗಿ ಬೃಹತ್ ರಚನೆಗಳು ಅಡಗಿವೆ ಅಂತ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ದೊಡ್ಡ ಭೂಕಂಪಗಳು ಉಂಟಾದಾಗ ಬರುವ ಕಂಪನಗಳು ನಮ್ಮ ಗ್ರಹವು ಗಂಟೆಯಂತೆ ಮೊಳಗುವ ಹಾಗೆ ಮಾಡ್ತವೆ ಮತ್ತು ಅದು ಭೂಮಿಯೊಳಗಿನ ಅಸಂಗತ ವಸ್ತುಗಳಿಗೆ ಹೊಡೆದಾಗ ಶ್ರುತಿ ಮೀರಿ ಧ್ವನಿಸುತ್ತದೆ. ಆಗ ಗ್ರಹದ ಇನ್ನೊಂದು ಬದಿಯಲ್ಲಿ ಬರುವ ಸ್ವರವನ್ನು ಎಚ್ಚರಿಕೆಯಿಂದ ಆಲಿಸುವ ಮೂಲಕ ವಿಜ್ಞಾನಿಗಳು ಕೆಳಗೆ ಏನಿದೆ ಎಂಬುದರ ಚಿತ್ರವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಈ ಬೃಹತ್ ಪರ್ವತ ರಚನೆಗಳಿರುವ ಜಾಗದಲ್ಲಿ ಭೂಕಂಪನ ಅಲೆಗಳು ನಿಧಾನವಾಗುವುದನ್ನು ವಿಜ್ಞಾನಿಗಳು ಗಮನಿಸಿದ್ದಾರೆ. ಆ ಮೂಲಕ ಅವುಗಳ ಪತ್ತೆ ಮಾಡಲಾಗಿದೆ. ಈ ಗುಪ್ತ ಪರ್ವತಗಳು ನಮ್ಮ ಗ್ರಹವು ನಾವು ಗ್ರಹಿಸುವುದಕ್ಕಿಂತ ಹೆಚ್ಚು ಸಂಕೀರ್ಣ ಮತ್ತು ನಿಗೂಢವಾಗಿದೆ ಎಂಬುದಕ್ಕೆ ನಿದರ್ಶನಗಳಾಗಿವೆ. ಭೂಮಿ ತನ್ನೊಳಗೆ ನಮ್ಮ ಪಾದದ ಕೆಳಗೆ ಇನ್ನೂ ಅದೆಷ್ಟು ಕೌತುಕಗಳನ್ನು ಹೊಂದಿದೆಯೋ. ಬಹುಶಃ ಅತ್ಯಂತ ಅದ್ಭುತವಾದ ಭೂದೃಶ್ಯಗಳು ಮಾನವ ಗ್ರಹಿಕೆಯಿಂದಲೂ ದೂರದಲ್ಲಿ ಅಸ್ತಿತ್ವದಲ್ಲಿರಬಹುದು.